ಸರ್, ಒಂದು ತಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ ಸರ್ ತಮ್ಮ ಮೇಲೆ? ಮುಖ್ಯವಾಗಿ ತಮ್ಮನೇನು ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ನನಗೆ ಹೈಕಮಾಂಡ್ ಯಾರು ಗೊತ್ತೇನ್ರಿ? ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರು ನನ್ನ ಹೈಕಮಾಂಡ್ ಅಷ್ಟೇ. ನಾನು ಯಾವ ಹೈಕಮಾಂಡ್ ಅವೆಲ್ಲ ನಾನು ಒಪ್ತೀನಿ, ಬಟ್ ನಿಮ್ಮ ಒಪ್ತೀನಿ ಸರ್. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಅಸಮಾಧಾನ ಆಯಿತು? ಈಗ ಅಪೆಕ್ಸ್ ಬ್ಯಾಂಕ್ನಲ್ಲಿ ಅಂದರೆ ಮಾಧ್ಯಮಗಳೇ ಪ್ರಕಟ ಮಾಡ್ದಂಗೆ ಸರ್ ಕೆಲವು ಹಗರಣಗಳು ಬೆಳಕಿಗೆ ಬಂತು ಸರ್. ಯಾವ ಹಗರಣ ಹೇಳಿ? ಬಹುಕೋಟಿ ಸುಮಾರು ಒಂದು ಹಗರಣಗಳು ತಮ್ಮದೇ ಹೆಸರಲ್ಲಿ ಬೆಳಕಿಗೆ ಬಂತು. ಹೌದಪ್ಪ, ನಾನು ಹೇಳ್ತೀನಿ ರೀ, ಕೇಳ್ರಿ ಇಲ್ಲಿ ನೀವು, ಕೇಳಿ ದಯಮಾಡಿ. ಯಾವುದು ಒಂದು ಇಂಥದ್ದು ಅಂತ ಹೇಳ್ಬೇಕಲ್ಲ. ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ ಅನ್ನೋ ವಿಚಾರಕ್ಕೆ ಸುರ್ಜೇವಾಲಾ ಅವರು ಬಂದು ನಡೆಸಿದ ಮೀಟಿಂಗ್ ಬಗ್ಗೆ ನೀವು ನೇರವಾಗಿ ಹೇಳ್ಬಿಡ್ತೀರಿ, ಅಧಿಕಾರಿಗಳನ್ನ ಒಳಗೊಂಡು ಮೀಟಿಂಗ್ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಇದೆಲ್ಲವೂ ಕೂಡ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಓಟ್ ಚೋರಿ ಇದು ಕೂಡ. ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಕ್ಯಾಂಪೇನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನೀವು ನಿಮ್ಮದೇ ಪಕ್ಷದ ತಪ್ಪು ಅಂದ್ಬಿಟ್ರಿ. ಇದೆಲ್ಲವೂ ಕೂಡ ಹೈಕಮಾಂಡ್ನ ಕೋಪಕ್ಕೆ ಕಾರಣವಾಯ್ತಾ ಅಂತ ಹೇಳಿ. ನೋಡಿ, ನನ್ನ ನಡವಳಿಕೆ ಯಾರೂ ಬದಲಾಯಿಸೋಕ್ಕಾಗಲ್ಲ. ರಾಜಣ್ಣ ಆಲ್ವೇಸ್ ಯಾವ ಸರಿ ಅಂತ ಕಾಣುತ್ತೆ ಅದನ್ನು ನೇರವಾಗಿ ಹೇಳೋವಂಥವ್ರು.